ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ದಿನ ನಿಮ್ಗೆ ಟೈಮ್ ಇತ್ತು ತಾನೆ? ಪ್ರೂವ್ ಮಾಡಿದ್ರಾ? ಇಲ್ಲ ಅಲ್ಲ. ಎದುರುಗಡೆ ಇರೋರು ತಪ್ಪು ಅಂತ ಪ್ರೂವ್ ಮಾಡೋಕ್ಕಾಗದೇ ಇದ್ಮೇಲೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥ ಅಸ್ತ್ರ ಬಳಸೋದು ತಪ್ಪು ಸರ್. ಒಳ್ಳೆಯವ್ರ ಬಗ್ಗೆ ಪ್ರಚಾರ ಮಾಡ್ತೀವಿ, ಕೆಟ್ಟವ್ರ ಬಗ್ಗೆ ಅಪಪ್ರಚಾರನೂ ಮಾಡೋದಿಲ್ಲ. ಹಾಗೆ ಮಾಡೋದ್ರಿಂದ ಕೆಟ್ಟವ್ರಿಗೆ ಮಾತ್ರ ಅಲ್ಲ, ಕೆಟ್ಟತನಕ್ಕೂ ಪ್ರಚಾರ ಸಿಗುತ್ತೆ ಅಂತ ನೀವೇ ಹೇಳ್ಕೊಟ್ಟಿದ್ದೀರಾ. ಮತ್ತೆ ಯಾಕೆ ಪದೇ ಪದೇ ಅಂತರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ನೀವು ಹೋಗ್ತಾ ಇದ್ದೀರಾ, ಫೈನ್, ಹೋಗಿ, ನಾನು ತಡೆಯಲ್ಲ ನಿಮ್ಮನ್ನ. ಬಟ್ ನೀವು ಹೋದ್ಮೇಲೂ ನನ್ನ ಅಂತರ ಮೇಲೆ ಕೋಪ ಇಟ್ಕೊಂಡು ಹೋಗ್ತಿರಲ್ಲ, ಅದು ನನಗಿಷ್ಟ ಇಲ್ಲ. ನನ್ನ ನಂತರ ಶುದ್ಧವಾದವಳು, ಪರಿಶುದ್ಧ ಚಿನ್ನ ಅವಳು, ಅಪರಂಜಿ ಅವಳು. ಅಂಥವಳ ಬಗ್ಗೆ ಗುಲುಗಂಜೆಷ್ಟು ಕೋಪ ಆಗಲಿ, ಅಪನಂಬಿಕೆ ಆಗಲಿ, ಆರೋಪ ಆಗಲಿ ಯಾರು ಮನಸ್ಸಲ್ಲಿ ಇಟ್ಕೊಂಡು ಹೋಗೋದು ನನಗಿಷ್ಟ ಆಗಲ್ಲ. ಯಾರೇ ಆಗಲಿ, ಅದಕ್ಕೆ ನಾನು ಕೇಳ್ತಾ ಇರೋದು. ಅಂದರೆ ನಿಮಗೆ ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಅನ್ನೋದಕ್ಕಿಂತ ಅವ್ರ ಮೇಲಿರೋ ಕೋಪನೇ ದೊಡ್ಡದಾಗಿ ಕಾಣಿಸ್ತಿದ್ಯಾ? ನೋಡಿ, ಇಷ್ಟು ದಿನ ನಾನು ನಿಮ್ಮನ್ನು ಮಕ್ಕಳ ಥರ ನೋಡ್ಕೊಂಡಿದ್ದೀನಿ. ನಾನು ಏನು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಪ್ರೀತಿ ಒಂದಿದ್ರೆ ನಾನು ಬೇರೆ ಏನೂ ನೋಡಲ್ಲ. ಪ್ರೀತಿನೇ ಎಲ್ಲ ನನಗೆ. ಪ್ರೀತಿ ಇಲ್ಲ ಅಂದರೆ ಈ ಅಭಿರಾಮ್ ಜೈಶಂಕರ್ ಅಸ್ತಿತ್ವನೇ ಇಲ್ಲ. ಅಂತ ನನ್ನ ಪ್ರೀತಿ ಮೇಲೆ ಯಾರು ಆರೋಪ ಮಾಡಿದ್ರೆ ನಾನು ಹೇಗೆ ಸುಮ್ಮನೆ? ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡಿ ನಿಮ್ ಋಣ ತೀರ್ಸೋ ಪ್ರಯತ್ನನಾದ್ರೂ ಮಾಡ್ತೀವಿ ಅಜ್ಜಿ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ನಮ್ಮನ್ನ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿರೋ ನೀವು ಅಂತರ ಅಂತ ಹೇಳ್ಕೊಂಡು ಬಂದಿರೋರ್ಗೂ ನೀವು ಪ್ರಶ್ನೆ ಮಾಡಬಹುದಲ್ವಾ? ನಮ್ಮ ಅನುಮಾನ ಸತ್ಯನೋ ಸುಳ್ಳು, ಆದ್ರೆ ನಿಮ್ಗೆ ಉತ್ತರ ಅಂತ ಸಿಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ದುರ್ಗಾ, ನನ್ನ ನಂತರ ಬಗ್ಗೆ ಸುಮ್ಮನೆ ನೀವು ಇದರೆಲ್ಲ ಯೋಚನೆ ಮಾಡೋದು ನನಗಿಷ್ಟ ಇಲ್ಲ. ಓಕೆ, ನಿಮ್ಮ ಮನಸ್ಸಲ್ಲಿ ಈ ಥರ ಭಾವನೆ ಇದೆ ಅಂದರೆ ನನಗೋಸ್ಕರ ಅಲ್ದಿದ್ರು ನಿಮಗೋಸ್ಕರ ನೇರವಾಗಿ ಅಂತರನ್ನೇ ಪ್ರಶ್ನೆ ಮಾಡ್ತೀನಿ. ಎರಡರಲ್ಲೊಂದು ಇತ್ಯರ್ಥ ಆಗಲಿ. ಅಕಸ್ಮಾತ್ ನೀವು ತಪ್ಪಿತಸ್ಥರು ಅಂತ ಗೊತ್ತಾದರೆ ಅಂತರನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ರೆಡಿಯಾಗಿದೆ. ಬನ್ನಿ. ಅಂತರ ಬಾ ಅನ್ಸುತ್ತೆ. ಎಲ್ಲಿಗಭಿ? ಹೊರಗಡೆ ಎಲ್ಲಾರು ಕರ್ಕೊಂಡು ಹೋಗ್ತಿದ್ರೆ ನಿನಗೆ ಎಲ್ಲಿಗೆ ಅಂತ ಹೇಳ್ತಿದ್ದೆ. ಆದರೆ ಕೆಲವ್ರ ಮನಸ್ಸಿಂದ ಅನುಮಾನಗಳನ್ನ ಹೊರಗಾಕಬೇಕು. ಅದಕ್ಕೆ ಈಗ ನೀನು ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಏನಭಿ ಅರ್ಥ ಆಗದೆ ಇರೋ ಥರ ಮಾತಾಡ್ತಿದ್ಯಾ? ಕೆಲವು ವಿಷಯ ಅರ್ಥ ಆಗಬೇಕು ಅಂದರೆ ಮೊದಲು ಅರ್ಥ ಆಗದೆ ಇರೋರ ಥರನೇ ಇರಬೇಕು, ಆಮೇಲೆ ಎಲ್ಲ ಅರ್ಥ ಆಗುತ್ತೆ. ಅದು ಅನರ್ಥ ಆಗ ಮುಂಚೆ ಬಾ ನನ್ನ ಜೊತೆ. ಅಭಿ, ರೀ ಏನಾಯ್ತು? ಎಲ್ಲರೂ ಮನಸ್ಸಲ್ಲೂ ಅನುಮಾನ ಇದೆ ಅಂತ ನನಗೆ ಗೊತ್ತು. ಈ ಅನುಮಾನ ಅವಮಾನ ಬಿಟ್ಟರೆ ಬೇರೇನು ಮಾಡಲ್ಲ. ಇರೋ ಅನುಮಾನನ ಬಗೆಹರಿಸೋಕ್ಕಿರೋ ಒಂದೇ ಟ್ರೀಟ್ಮೆಂಟ್ ಅಂದರೆ ಸತ್ಯದರ್ಶನ. ಅದನ್ನು ಮಾಡ್ಸೋಕ್ಕೆ ಅಂತಲೇ ಕರ್ಕೊಂಬಂದಿದ್ದೀನಿ. ಸತ್ಯದರ್ಶನ? ಸತ್ಯದರ್ಶನ ಅಂದರೆ ನನ್ನ ಮೇಲೆ ಆಣೆ ಮಾಡಿ ಹೇಳು, ನೀನು ನಾನು ಪ್ರೀತಿಸಿದ ಅಂತರನ ಅಥವಾ ಅವಳ ಥರನೇ ಇರೋ ಪ್ರಾರ್ಥನಾ? ನೀನು ಇದನ್ನು ಬಗೆಹರಿಸ್ದೆ ನಮ್ಮ ಮನೆ ಒಂದಾಗಲ್ಲ. ಹೊರಗಿನ ಜಗತ್ತಕ್ಕೆ ನೋಡೋದಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ರು ಮನೆಯೊಳಗೆ ಏನು ಸ್ವಾದ ಇಲ್ಲದೆ ಸ್ವರ್ಗ ಹೋಗುತ್ತೆ.
ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನಿಜ ಏನು ಅಂತ ಹೇಳು. ನಮ್ಮ ಹತ್ರ 100 ಕೋಟಿ 1000 ಕೋಟಿ ಲಕ್ಷ ಕೋಟಿ ಇರಲಿ, ಆದರೆ ಮನುಷ್ಯನಿಗೆ ನೆಮ್ಮದಿ ಸಿಗೋದು ಬ್ಯಾಂಕ್ ಬ್ಯಾಲೆನ್ಸ್ ಇಂದಲ್ಲ, ಅವನ ಲೈಫನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ದಾನೆ ಅನ್ನೋದ್ರ ಮೇಲೆ. ನನಗೆ ಇವತ್ತು ಆ ನೆಮ್ಮದಿ ಬೇಕು. ಇವತ್ತು ದೇವರು ನನಗೆಲ್ಲ ಕೊಟ್ಟಿದ್ದಾನೆ, ಆದರೆ ಮನೆ ವಿಚಾರದಲ್ಲಿ ನೆಮ್ಮದಿನ ಕಿತ್ಕೊಂಡು ಏನಿದ್ರೇನು ಪ್ರಯೋಜನ, ಏನು ಹೆಸರಿದ್ರೇನು ಪ್ರಯೋಜನ? ಅದಕ್ಕೆ ಕೇಳ್ತಾ ಇದ್ದೀನಿ, ಹೇಳು. ಈಗ ನೀನೇನು ಹೇಳಲಿಲ್ಲ ಅಂದ್ರೆ ಅವ್ರ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದಾರೆ ಅದನ್ನೇ ಸತ್ಯ ಅನ್ಕೋತಾರೆ. ನೋಡು, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಈ ಮನೆ ಉಳಿಸ್ಬೇಕು ಅಂದ್ರೆ ನೀನು ಸತ್ಯನ ಹೇಳಬೇಕು. ಹೇಳು, ಪ್ಲೀಸ್ ಹೇಳು. ನೀನು ಪ್ರಾರ್ಥನನ ಮಂತ್ರನ? ಹೇಳ್ತೀನಿ ಸರ್, ಇವತ್ತಿರೋ ಸತ್ಯನ ಹೇಳ್ಬಿಡ್ತೀನಿ. ನಿಜ ಏನು ಅಂದರೆ ನಾನು ಅಂತರಾನೆ. ಹಾಗಂತ ಸುಳ್ಳು ಹೇಳ್ಕೊಂಡು ನೀವೆಲ್ಲರೂ ಕಣ್ಣಿಗೆ ಮಣ್ಣೆರ್ಚೋಕೆ ಬಂದಿರೋ ಪ್ರಾರ್ಥನಾ ನಾನು. ಅಂತರ ನನ್ನ ಪ್ರಾರ್ಥನಾ. ಹಣ ಆಸ್ತಿ ಅಂತಸ್ತು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಹಾಗೆ ನನಗೂ ಇಷ್ಟ ಆಯಿತು. ಅದರಲ್ಲೂ ನೀವು ನಿಮ್ಮ ವೈಫ್ನ ತುಂಬ ಪ್ರೀತಿಸ್ತಿದ್ರಿ. ಆ ಥರ ಜೀವನ ನನಗೂ ಬೇಕು ಅಂತ ಅನ್ನಿಸ್ತು. ನಾನು ಅಂತರ ಥರನೇ ಇದ್ದಿದ್ದರಿಂದ ಅದನ್ನು ಬಳಸ್ಕೊಂಡು ಈ ಮನೆಗೆ ಬಂದೆ. ಆದರೆ ನಾನು ಈ ಥರ ಸಿಕ್ಕಾಕೊಳ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನಿಂದ ಈ ಮನೆ ಒಡೆದೋಗೋದು ಬೇಡ. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಅಂತರ ಅಲ್ಲ, ಪ್ರಾರ್ಥನಾ. ಇವ್ರುಗಳ ಮನಸ್ಸಲ್ಲಿ ಅನುಮಾನ ಇತ್ತು ನೀನು ಪ್ರಾರ್ಥನಾ ಅಂತ. ಆದರೆ ನಾನು ನೀನು ನನ್ನ ನಂತರ ಅಂತ ಅಪಾರ್ಥ ಮಾಡ್ಕೊಂಡಿದ್ದೆ. ಇವ್ರುಗಳ ಕಣ್ಣಿಗೆ ಸತ್ಯ ದರ್ಶನ ಮಾಡಿಸೋಣ ಅಂತ ಹೋಗಿ ಇವತ್ತು ನನ್ನ ಕಣ್ಣಿಗೆ ಸತ್ಯ ದರ್ಶನ ಆಗಿದೆ. ನನ್ನ ಆಸ್ತಿ ಹಣ ಹೆಸರು ಜೊತೆ ಆಟ ಆಡಿದ್ರು ನಂಗೇನೂ ಅನ್ನಿಸ್ತಿರ್ಲಿಲ್ಲ. ಆದರೆ ನೀನು ಆಟ ಆಡಿದ್ರು ನನ್ನ ಪ್ರೀತಿ ಜೊತೆ, ನನ್ನ ಭಾವನೆ ಜೊತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.